2020 ಫೆಬ್ರವರಿಯಲ್ಲಿ ದೆಹಲಿಯು ಅತ್ಯಂತ ಅಪಾಯಕಾರಿ ಯೋಜಿತ ಗಲಭೆಗಳಲ್ಲಿ ಒಂದನ್ನು ಕಂಡಿತು. ಅಲ್ಲಿ ಮಕ್ಕಳನ್ನು ಗುರಾಣಿಗಳಾಗಿ ಬಳಸಲಾಯಿತು, ಪೊಲೀಸರ ಮೇಲೆ ಕಲ್ಲುಗಳು, ಆಸಿಡ್ಗಳು ಮತ್ತು ಪೆಟ್ರೋಲ್ ಬಾಂಬ್ಗಳಿಂದ ದಾಳಿ ಮಾಡಲಾಯಿತು ಮತ್ತು ಪ್ರಮುಖವಾಗಿ ಹಿಂದೂಗಳನ್ನು ಗುರಿಯಾಗಿಸಲಾಯಿತು. ಈ ಎಲ್ಲ ಅಪರಾಧಗಳ ಹಿಂದೆ ಅಂತಾರಾಷ್ಟ್ರೀಯ ಹಣಕಾಸು ಮತ್ತು ಮೂಲಭೂತ ಮನಸ್ಥಿತಿಗಳಿಂದ ಬೆಂಬಲಿತವಾದ ಮಹಿಳೆಯರ ಗುಂಪುಗಳು ಇದ್ದವು. ಹಿಂದೂ ವಿರೋಧಿ ಪ್ರತಿಭಟನೆಗಳ ಕೇಂದ್ರಬಿಂದುವಾಗಿದ್ದ ಸೀಲಾಂಪುರ ಮತ್ತು ಜಾಫ್ರಾಬಾದ್ನಾದ್ಯಂತ NRC-CAA ಮಸೂದೆಯ ಕುರಿತು ಸುಮಾರು 300 ಮುಸ್ಲಿಂ ಮಹಿಳೆಯರ ಬ್ರೈನ್ ವಾಶ್ನ ಹಿಂದೆ ಗುಲ್ಫಿಶಾ ಫಾತಿಮಾ ಕೇಂದ್ರಬಿಂದುವಾಗಿದ್ದಳು. ಇವು ಯಾದೃಚ್ಛಿಕ ಸಭೆಗಳಾಗಿರಲಿಲ್ಲ, ಬದಲಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಅಡಚಣೆಗಳು ಮತ್ತು ಅವ್ಯವಸ್ಥೆಯನ್ನು ಸೃಷ್ಟಿಸುವ ಉದ್ದೇಶವನ್ನು ಹೊಂದಿದ್ದ ವಾರಿಯರ್ಸ್ ಮತ್ತು ಔರತೋಂಕ ಇಂಕ್ವಿಲಾಬ್ನಂತಹ ರಹಸ್ಯ ವಾಟ್ಸ್ಆಪ್ ಗುಂಪುಗಳ ಮೂಲಕ ನಡೆದ ವ್ಯವಸ್ಥಿತ ಆಯೋಜನೆಗಳಾಗಿದ್ದವು. ಇನ್ನೂ ಅತ್ಯಂತ ಆಘಾತಕಾರಿ ತಂತ್ರವೆಂದರೆ ಮಹಿಳೆಯರಿಗೆ ತಮ್ಮ ಮಕ್ಕಳನ್ನು ಕರೆತರಲು ಹೇಳಲಾಗಿತ್ತು. ಕಾರಣ ಏನು ಗೊತ್ತಾ? ಪೊಲೀಸರು ಕ್ರಮ ಕೈಗೊಳ್ಳಲು ಹಿಂಜರಿಯುತ್ತಾರೆ ಅಂತ. ಮತ್ತು ಆ ಮಕ್ಕಳು ಮಾನವ ಅಪರಾಧ ಗುರಾಣಿಗಳಾದರು. ಕಾನೂನು ಜಾರಿ ಸಂಸ್ಥೆಗಳು ರಸ್ತೆಗಳನ್ನು ತೆರವುಗೊಳಿಸುವುದನ್ನು ತಡೆಯಲು ಮತ್ತು ವಿಶ್ವಾದ್ಯಂತದ ಪಾವತಿಸಿದ ಮಾಧ್ಯಮಗಳಿಂದ ಭಾವನಾತ್ಮಕ ಬೆಂಬಲವನ್ನು ಪಡೆಯಲು ಇದು ಒಂದು ಲೆಕ್ಕಾಚಾರದ ಕ್ರಮವಾಗಿತ್ತು. ಈ ಗಲಭೆಗಳು ಸುಗಮವಾಗಿ ನಡೆಯುವಂತೆ ಮಾಡಲು ಭಾರತದಿಂದ ಈಶಾನ್ಯವನ್ನು ಬೇರ್ಪಡಿಸಲು ಬಹಿರಂಗವಾಗಿ ಕರೆ ನೀಡಿದ್ದ ಅದೇ ಗುಂಪಿನ ಗುಲ್ಫಿಶಾ ಫಾತಿಮಾ, ಉಮರ್ ಖಾಲಿದ್, ಶಾರ್ಜೀಲ್ ಇಮಾಮ್, ನತಾಶಾ ನರ್ವಾಲ್ ಮತ್ತು ದೇವಾಂಗನಾ ಕಲಿತಾ ಅವರನ್ನು ಒಳಗೊಂಡ ರಹಸ್ಯ ಸಭೆಗಳನ್ನು ನಡೆಸಲಾಯಿತು. ತನಿಖಾಧಿಕಾರಿಗಳು ಹೇಳುವ ಪ್ರಕಾರ ಕಲ್ಲುಗಳು, ಮೆಣಸಿನ ಪುಡಿ, ಆಸಿಡ್ ಬಾಟಲಿಗಳು ಮತ್ತು ಕೋಲುಗಳನ್ನು ಮೊದಲೇ ಸಂಗ್ರಹಿಸಲು ಸೂಚನೆಗಳನ್ನು ನೀಡಲಾಗಿತ್ತು. ಇದೆಲ್ಲವನ್ನು ಗಮನಿಸಿದಾಗ ಒಂದು ಪ್ರಶ್ನೆ ಕಾಡುತ್ತದೆ. NRC-CAA ಮಸೂದೆಯು ಭಾರತದಲ್ಲಿ ವಾಸಿಸುವ ಯಾವುದೇ ಧರ್ಮದ ವಿರುದ್ಧವಲ್ಲ ಎಂದು ಸ್ಪಷ್ಟವಾಗಿ ಹೇಳಿದಾಗಲೂ ಅಂತಹ ಸನ್ನಿವೇಶಗಳನ್ನು ಸೃಷ್ಟಿಸುವುದರ ಅರ್ಥವೇನು? ಅದು ಭಾರತದ ಮುಸ್ಲಿಮರಿಗೂ ಅಲ್ಲ, ಬದಲಿಗೆ ಅದು ಭಾರತದಲ್ಲಿ ಮುಕ್ತವಾಗಿ ಬದುಕಲು ಬಯಸುವ ನೆರೆಯ ಮುಸ್ಲಿಂ ರಾಷ್ಟ್ರಗಳ ಜೈನರು, ಹಿಂದೂಗಳು, ಸಿಖ್ಖರು ಮತ್ತು ಇತರ ಅಲ್ಪಸಂಖ್ಯಾತರ ಪ್ರಯೋಜನಕ್ಕಾಗಿ ಆಗಿತ್ತು. ಆದರೆ ಈ ನಗರ ನಕ್ಸಲರು ಇಡೀ ಮಸೂದೆಯನ್ನು ಮುಸ್ಲಿಂ ವಿರೋಧಿ ಮಸೂದೆ ಎಂದು ಬಿಂಬಿಸಿ ಭಾರತ ಸರ್ಕಾರದ ವಿರುದ್ಧ ಗಲಭೆಗಳನ್ನು ಯೋಜಿಸಿದರು. 2020 ಫೆಬ್ರವರಿ 23 ಮತ್ತು 26 ನಡುವೆ ಹಿಂಸಾಚಾರ ಭುಗಿಲೆದ್ದಾಗ ಈ ಪ್ರದೇಶಗಳು ಯುದ್ಧ ವಲಯಗಳಾದವು. ಮೇಲ್ಛಾವಣಿಗಳಿಂದ ಮಹಿಳೆಯರು ಮತ್ತು ಮಕ್ಕಳು ಸಹ ಪೊಲೀಸರು ಮತ್ತು ನಾಗರಿಕರ ಮೇಲೆ ಕಲ್ಲುಗಳು, ಬಿಸಿ ಎಣ್ಣೆ ಮತ್ತು ಕುದಿಯುವ ನೀರನ್ನು ಸುರಿದರು. ಇಸ್ಲಾಮಿಕ್ ದೇಶಗಳು, ವಾಟ್ಸ್ಆಪ್ ಸಮನ್ವಯ ಮತ್ತು ಪಿಂಜಾರಾ ತೋಡ್ ಮತ್ತು DPSGಯಂತಹ ಸಂಘಟಿತ ನೆಟ್ವರ್ಕ್ಗಳಿಂದ ಬಂದ ಆ ಫಂಡಿಂಗ್ ಇದು ಸ್ವಯಂ ಪ್ರೇರಿತ ಕೋಪವಲ್ಲ, ಬದಲಾಗಿ ರಚನಾತ್ಮಕ ದಾಳಿ ಎಂಬುದನ್ನು ಸಾಬೀತುಪಡಿಸಿತು. ಇದರ ಪರಿಣಾಮವಾಗಿ 53ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು ಮತ್ತು 200ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ನೆರೆಯ ಮುಸ್ಲಿಂ ದೇಶಗಳಿಂದ ಅಕ್ರಮವಾಗಿ ಭಾರತಕ್ಕೆ ಪ್ರವೇಶಿಸಿ ಆಶ್ರಯದ ಹೆಸರಿನಲ್ಲಿ ಇಲ್ಲಿ ನೆಲೆಸಿದ ಅದೇ ಮುಸ್ಲಿಂ ಮಹಿಳೆಯರು ಇಸ್ಲಾಂ ತಮಗೆ ಅವಕಾಶ ನೀಡದ ಕಾರಣ ಮನೆಗಳಿಂದ ಹೊರಬರಲಾಗಲಿ, ತಮ್ಮ ಕುಟುಂಬಗಳಿಗೋಸ್ಕರ ಸಂಪಾದಿಸಲಾಗಲಿ ಅವಕಾಶ ಸಿಗುತ್ತಿಲ್ಲ ಎಂದು ಒಂದೊಮ್ಮೆ ಅತ್ತಿದ್ದರು. ಆದರೆ 2020ರಲ್ಲಿ ನಡೆದ ಈ ಸಂಘಟಿತ ಅಪರಾಧಗಳ ಹಿಂದೆ ಇದ್ದದ್ದು ಮಾತ್ರ ಅವರದ್ದೇ ಕೈವಾಡ.